ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ಪ್ರಜ್ವಲ್. ದೇವರು ಇಷ್ಟು ದಿನ ಬೈಕಿಂದೆಲ್ಲ ವಿಡಿಯೋ ಮಾಡಿ ಹಾಕ್ತಿದ್ದೆ. ಇವತ್ತು ನಾನು ನಮ್ಮ ಮನೆ ತೋಟದಲ್ಲಿ ಮದ್ದು ಹೊಡಿತಾ ಇದ್ದಾರೆ. ಆ ಮದ್ದನ್ನು ಹೇಗೆ ಕಳೆಡೋದು ಮತ್ತು ಹೇಗೆ ಹೊಡಿತಾರೆ ಅನ್ನೋದನ್ನ ನಾನು ಇವತ್ತು ನಿಮಗೆ ತೋರಿಸ್ತೀನಿ. ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬ್ರೋ. ಒಂದು ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್. ನಿಮ್ಮ ಸಪೋರ್ಟ್ ನಮಗೆ ಯಾವಾಗೂ ಹೀಗೆ ಇರಬೇಕು, ಅಷ್ಟೇ ನಾನು ಕೇಳ್ಕೊಳ್ಳೋದು. ಬಟ್ ಬನ್ನಿ, ಮದ್ದು ಕರಡೋ ಪ್ರೊಸೆಸರ್ ಹೇಗಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಫಸ್ಟಿಗೆ ಈ ಥರ ಒಂದು ಡ್ರಮ್ ತಗೋಬೇಕು. ಡ್ರಮ್ನೊಳಗೆ ಇಷ್ಟು ನೀರಂತೂ ಮಿಕ್ಸ್ ಮಾಡಿ ಹಾಕಲೇಬೇಕು. ಆ್ಯಂಡ್ ನೋಡಿ, ಇಷ್ಟು ನೀರಂತೂ ಹಾಕ್ಕೊಂಡ್ಲೇಬೇಕು. ಈ ಥರದೊಂದು ಬಕೆಟು ಆ್ಯಂಡ್ ಈ ಥರದೊಂದು ಕೊಡ. ಗುರು ಇದೇನೋ ಮದ್ದಿಗಿದ್ದೆಲ್ಲ ಇಟ್ಟವನೆ, ತೋರಿಸ್ತೇನೆ ಬನ್ನಿ. ತೋರಿಸ್ತೀನಿ. ಅದು ಇದು ನಂಗೆ ಇಂಗ್ಲೀಷ್ ಬರಲ್ಲ ಗುರು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಇಂಗ್ಲೀಷಲ್ಲಿ ಭಾರಿ ವೀಕ್. ಇಂಗ್ಲೀಷ್ ಬರೋಂಗಿದ್ರೆ ನೀವು ಓದ್ಕೊಂಬಿಡಿ, ಗೊತ್ತಾಯ್ತಾ? ಓದ್ಕೊಂಬಿಡಿ. ಇದು ಮಳೆಗಾಲದಲ್ಲಿ ಹಾಕ್ತಾರೆ. ಮಳೆಗಾಲದಲ್ಲಿ ಈ ಸ್ಟಾರ್ಟಿಂಗ್ ಬರ್ತದಲ್ಲ, ಈ ಎಲೆ ಚಿಕ್ಕ ಈ ಟೈಪಿನ ಇರ್ತದಲ್ಲ, ಈ ಒಂದು ರೋಗಕ್ಕೆ ಇದನ್ನ ಹೊಡಿತಾರೆ. ಬಟ್ ಯಾವ ಥರ ಹೊಡಿತಾರೆ, ಹೇಗೆ ಹೊಡಿತಾರೆ ಅಂತ ತೋರಿಸ್ತೀನಿ. ಇದು ಆಕ್ಚುಲಿ ಚೆನ್ನಾಗಿರೋ. ಸೊ ಗುರು, ಈ ಒಂದು ಔಷಧಿನ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕರಡಬೇಕು. ಫಾರ್ ಎಕ್ಸಾಂಪಲ್ ಯಾವ ಥರ ಅಂದರೆ, ಈಗ ನಾವು ಕರಡ್ತಿದ್ದೇವಲ್ಲ, ಇದೇ ಥರ ಕರಡಿ. ಸೊ ಗುರು, ಮಾತಾಡ್ತಾ ಈ ಒಂದು ವಿಷಯನ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಗುರು, ನಾವು ಇಷ್ಟೆಲ್ಲ ಕಷ್ಟಪಟ್ಟು ವೀಡಿಯೋಸ್ನ ಮಾಡ್ತೇವೆ. ಆ ವೀಡಿಯೋಸ್ನ ಯಾರು ನೋಡಲಿಲ್ಲ ಅಂತಂದರೆ, ಯಾವುದೇ ರೆಸ್ಪಾನ್ಸ್ ಬರಲಿಲ್ಲ ಅಂತಂದರೆ, ನಮ್ಮಂಥ ಚಿಕ್ಕ ಪುಟ್ಟ ಕಾಂಟೆಂಟ್ ಕ್ರಿಯೇಟರ್ಸ್ಗೆ ಅರ್ಥನೇ ಇಲ್ಲದೆ ಇರೋ ಹಾಗೆ ಆಗುತ್ತೆ. ಸೊ ಈ ಒಂದು ವಿಡಿಯೋನ ಯಾರ್ಯಾರು ನೋಡ್ತಿರಲ್ಲ ಆ ಒಂದಷ್ಟು ಜನ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವಾಗ ನಾವು ಮಲ್ಟಿ ಕ್ಲಿಯರ್ ಅನ್ನ ಮಿಕ್ಸ್ ಮಾಡ್ತಾ ಇದ್ದೀವಿ ಗುರು. ಒಂದು ನಿಮಿಷ, ಅದು ಕ್ಯಾಪ್ ಓಪನ್ ಆಗ್ತಾ ಇಲ್ಲ. A few moments later. ಗುರುವೇ ಯಾವುದೇ ಥರದ ಪ್ರಯತ್ನ ಪಟ್ಟರು ಬರಲಿಲ್ಲ. ಈಗ ಕುಕ್ಕಿ ತೆಗಿಬೇಕಾಗೈತಿ ಕತ್ತಲ್ಲಿ. ನನಗೆ ಈ ಬಾಟ್ಲು ಕ್ಯಾಪ್ ತೆಗಿಯೋಷ್ಟರಲ್ಲಿ ನನ್ನ ಪೇಷನ್ಸೇ ಹೊರಟೋಯ್ತು ಗುರು. ಅದೆಷ್ಟು ಟೈಮ್ ತಿಂತಾ ಇದೆ ಗುರು ಇದು. ಓ ಬಂತು ಗುರು ಈ ಒಂದು ಕ್ಯಾಪು. ದೇವ್ರೆ, ಒಂದು 20 ನಿಮಿಷ ಟೈಮ್ ವೇಸ್ಟ್ ಮಾಡಿಬಿಡ್ತು ಆ ಡಬ್ಬೆ. ಸೊ ಗೈಸ್, ಕೊನೆಗೂ ಮಲ್ಟಿ ಕ್ಲಿಯರ್ ಮಿಕ್ಸ್ ಮಾಡಾಯಿತು. ಮಲ್ಟಿ ಕ್ಲಿಯರ್ ಬಾಟ್ಲನ್ನ ಚೆನ್ನಾಗಿ ಅದೇ ನೀರಾಗೆ ಮಿಕ್ಸ್ ಮಾಡಿ ತೊಳೆದು ಮತ್ತೆ ತಿರ್ಗಾ ಅದಕ್ಕೆ ಹಾಕಬೇಕು. ಈ ಥರ ಮಾಡಿದ್ರೆ ಬಾಟ್ಲು ಒಳಗಿರೋ ಔಷಧಿ ಎಲ್ಲ ಕರೆಕ್ಟಾಗಿ ನೀರಿಗೆ ಮಿಕ್ಸ್ ಆಗ್ತದೆ. ಮತ್ತೆ ಇಷ್ಟಕ್ಕೆ ಮುಗಿಲಿಲ್ಲ. ಇವಾಗ ಆ ಕತ್ತಲ್ಲಿರೋ ಮುಚ್ಚಳನ ತೆಗೆದುಬಿಟ್ಟು ಮತ್ತೆ ಅದೇ ಬಾಟ್ಲಿಗೆ ಹಾಕಿ ಒಗೆದ್ಬಿಟ್ವಿ ಗುರು. ಇಷ್ಟಾದ್ಮೇಲೆ ನಾವು ಇದಕ್ಕೆ ಗಮ್ ಅನ್ನ ಹಾಕ್ತೀವಿ. ನೀವು ತಿಳ್ಕೊಂಡಂಗೆ ಗಮ್ ಅಂದ್ರೆ ಪೇಕಿಕ್ ಅಂಡ್ ಪೇವಿಕಾಲ್ ಅಲ್ಲ ಗುರು. ಇದಕ್ಕೆ ಅಂತಾನೆ ಸಪ್ರೇಟ್ ಆಗಿ ಒಂದು ಗಮ್ ಸಿಗುತ್ತೆ, ಅದನ್ನ ಹಾಕ್ತಿವಿ. ಮತ್ತೆ ಅದನ್ನು ಕೂಡ ಲಿಮಿಟ್ ಅಲ್ಲೇ ಹಾಕ್ಬೇಕು ಗುರು. ಮತ್ತೆ ಅದನ್ನ ಜಾಸ್ತಿ ಎಲ್ಲ ಹಾಕ್ಲಿಕ್ಕೆ ಹೋಗ್ಬೇಡಿ. ಆ ಬಾಟ್ಲಲ್ಲಿ ಬರೋ ಕ್ಯಾಪ್ ನಲ್ಲೇ ಅಳೆದು ಹಾಕ್ಬೇಕು. ಜಾಸ್ತಿ ಎಲ್ಲ ಹಾಕ್ಲಿಕ್ಕೆ ಹೋಗ್ಬೇಡಿ. ಅದರಲ್ಲಿ 1 ಕಪ್ ಮಾತ್ರ ಹಾಕ್ಬೇಕು. ಮತ್ತೆ ಗುರು, ಕಮೆಂಟ್ನಲ್ಲಿ ಜಾಸ್ತಿ ಎಲ್ಲ ಹಾಕಿದ್ರೆ ಏನಾಗುತ್ತೆ ಅಂತ ಕೇಳಕ್ಕೆ ಹೋಗ್ಬಿಡಿ. ನಂಗೂ ಗೊತ್ತಿಲ್ಲ ಏನಾಗುತ್ತೆ ಅಂತ. ನಾನು ಕೂಡ ಇವತ್ತೇ ನೋಡ್ತಾ ಇರೋದು ಮದ್ದು ಕರಡೋದನ್ನ, ಅದಕ್ಕೆ ಕಮೆಂಟಲ್ಲಿ ಯಾವುದನ್ನು ಕೇಳಕ್ಕೆ ಹೋಗ್ಬೇಡಿ. ಸೊ ಗುರು, ಈಗ ಈ ಡ್ರಮ್ಮಲ್ಲಿರೋ ನೀರನ್ನು ನೋಡಿ ಹೇಗಾಗಿದೆಲ್ಲ. ಆ ಒಂದು ಗಮ್ಮಿನ ಹೆಸರು ಇದೆ ನೋಡಿ, ಹಾಟ್ ಶಾಟ್ ಅಂತ ಹೇಳಿ. ಬೇರೆ ಯಾವ ಶಾಟ್ ಅಲ್ಲ, ಹಾಟ್ ಶಾಟ್ ಅಂತ. ಥೋ, ಇದು ಯಾವ್ದು ಗುರು? ಇಷ್ಟೆಲ್ಲ ಹಾಕಿದ್ರೆ ಮರಕ್ಕೇನೋ ಆಗೋದಿಲ್ವಾ? ಏನಾರ ಹಾಕೋಗ್ಲಿ, ನನಗೆ ನಿಮ್ಗೆಲ್ಲ ತೋರಿಸ್ಬೇಕು ಅಷ್ಟೇ ಬೇಕಾಗಿರೋದು. ಅಂಡ್ ಇದ್ಯಾವುದೋ ಗಮ್ಮ ಅಥವಾ ಇದ್ಯಾವುದೋ ಔಷಧಿನೋ ನಂಗೆ ಗೊತ್ತಿಲ್ಲ. ಇದನ್ನು ಕತ್ತೆಗೆ ತೆಗಿತಾ ಇದ್ದಾನ ಹಾಗತ್ತೆ. 2000 years later. ಇಷ್ಟೆಲ್ಲ ಕಷ್ಟಪಟ್ಟು ಆ ಕ್ಯಾಪ್ ತೆಗಿಬೇಕು ಅಂತ ಇತ್ತ. ಅವಾಗ ನಂಗೆ ಕುಕ್ಕಿ ತೆಗೆದ್ರೆ ಮುಗಿದೋಗಿತ್ತಪ್ಪ. ಸಿಂಪಲ್. ಅಂತೂ ಇಂತೂ ಇದೊಂದು ಓಪನ್ ಆಯ್ತು. ಇದನ್ನೇನು ಮಾಡ್ತಾನೀಗ? ಇದನ್ನು ಬಾಟ್ಲೆ ಹಾಕ್ಬಿಡ್ತಾನ. ಸ್ವಲ್ಪ ಡಿಫ್ರೆನ್ಸ್
ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ, ನನಗೆ ಆಗ್ತಾ ಇಲ್ಲ. ಓ ಇಲ್ಲ ಗುರು, ಇದನ್ನು ಕೂಡ ಅಳದೆ ಹಾಕ್ತಾನೆ. ಇದನ್ನು ಕೂಡ ಒಂದೇ ಕಪ್ ಹಾಕ್ತಾನೆ ಕಾಣಿಸುತ್ತೆ. ನೋಡೋಣ, ಕಾದು ನೋಡೋದ್ರಲ್ಲಿರೋ ಮಜಾ ಬೇರೊಂದ್ರಲ್ಲಿ ಇಲ್ಲ ಅಲ್ವಾ. ಈ ಕಪ್ಪು ಒಂದ್ ಕಪ್ಪನೇ ಅಳದಾಯ್ತು, ಇದು ಬಕೆಟಿಗೂ ಹಾಕಾಯ್ತು. ಇದೇನ್ ಮಾಡ್ತಾನೆ ಗುರು? ಇಲ್ಲ ಗುರು, ಮತ್ತೊಂದು ಕಪ್ ಹಾಕ್ತವನೆ. ಸ್ವಲ್ಪ ಹಾಕಿದ, ಈ ಒಂದು ಬಾಟ್ಲು ಮುಗೀತು ಗುರು. ಬಾಟ್ಲ್ ಕ್ಯಾಪ್ ಗೀಪ್ ಹಾಕಿ ತೆಗೆದು ಸೈಡ್ಗೆ ಇಟ್ಟುಬಿಟ್ಟ. ಓಕೆ, ಮದ್ದು ಕರಡ ಪ್ರೊಸೀಜರ್ ಇಷ್ಟೇ ಅನ್ನೋ ಕಾಣಿಸುತ್ತೆ. ಅದು ಪಂಪ್ ತಗೋಗಿದೆ. ಗ್ರೀಸಾ ಸೊ ಗುರು, ಇದೊಂದು ಗ್ರೀಸ್ ಅಂತೆ. ಇದೇ ತರ ನಿಮ್ಮನೆಗೂ ತರ್ತಾರೆ ಅಂದ್ರೆ ಕಮೆಂಟ್ ಮಾಡಿ. ಕವರಲ್ಲಿ ಹಾಕೋ ಬಂದಾರಲ್ಲ ಗುರು, ಈ ಒಂದು ಗ್ರೀಸು ಈ ಪಂಪಿಗೆ ಹಾಕ್ತಾರೆ. ಯಾಕಂದ್ರೆ ಪಂಪ್ನ ಪ್ರೆಸ್ ಮಾಡುವಾಗ ಈಸಿಯಾಗಿ ಪಂಪ್ ಆಗಲಿ ಅಂತ. ನಮ್ಮ ಪಂಪ್ನ ಈ ತರ ಪ್ರೆಸ್ ಮಾಡಬೇಕು ಅಂದ್ರೆ ಮಾತ್ರ ಮದ್ದು ಹೋಗುತ್ತೆ. ನಿಮ್ಮ ಪಂಪ್ನ ಯಾವ ತರ ಪ್ರೆಸ್ ಮಾಡೋದು ಅಂತ ಕಮೆಂಟ್ ಮಾಡಿ. ಇವಾಗ ನಮ್ಮಪ್ಪ ಮರ ಹತ್ತಲಿಕ್ಕೆ ಅಂತ ಪ್ರಿಪೇರ್ ಆಗ್ತಾ ಇದ್ದಾರೆ. ನೀವುಗಳು ಮರ ಹತ್ತಬೇಕು ಅಂತಂದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಮ್ಮ ಅಪ್ಪನ ಹತ್ರ ನಿಮಗೆ ಮರ ಹಚ್ಚೋದು ಕಲಿಸ್ತೀನಿ. ಓಕೆನಾ? ಸೊ ಗುರು, ಫೈನಲ್ ಆಗಿ ನಮ್ಮಪ್ಪ ಮರನ ಹತ್ತಿ ಮದ್ದನ್ನ ಹೊಡೆಯೋಕೆ ಚಾಲು ಮಾಡೇ ಬಿಟ್ರು. ಇವಾಗ ನಾನು ಪಂಪನ ಹೊಡಿದೆ ಹೋದ್ರೆ ನನಗೆ ಅಲ್ಲಿ ಮೇಲಿಂದಾನೆ ಸುಪ್ರಭಾತ ಹಾಡ್ತಾನೆ. ಸೊ ಬರೋಣ ಮುಂದಿನ ವಿಡಿಯೋದಲ್ಲಿ ಸಿಗುವ ಆದಷ್ಟು ಬೇಗ. ಅಲ್ಲಿವರೆಗೂ ಬಾಯ್. ಡಿಪ್ರೆಷನ್